ವೆಲ್ಕಮ್ ಬ್ಯಾಕ್. ಗಮನಿಸ್ತಾ ಇದ್ರಿ ರಾಜಧಾನಿಯ ರಿಸಲ್ಟ್ ಯಾವ ಮಟ್ಟಿಗೆ ಈಗಾಗಲೇ ಸೌಂಡ್ ಮಾಡ್ತಾ ಇದೆ, ಬಿಜೆಪಿ ಯಾವ ಮಟ್ಟಿಗೆ ಕ್ಲೀನ್ ಸ್ವಿಪ್ ಮಾಡಿದೆ ಅನ್ನುವಂಥದ್ದನ್ನ. ಮತ್ತೊಂದು ಕಡೆ ಸೆಲೆಬ್ರೇಷನ್ ಕೂಡ ಜೋರಾಗ್ತಾ ಇದೆ ಬಿಜೆಪಿ ಪಾಳಯದಲ್ಲಿ ಕಾರ್ಯಕರ್ತರಿಂದ. ದೆಹಲಿಯಲ್ಲಿ ಬಿಜೆಪಿಗೆ ಅಧಿಕಾರ, ದೆಹಲಿಗೆ ಬಂದಿದ್ದ ಆಪತ್ತು ಹೋಯಿತು ಅಂತ ಈಗ ನಾಯಕರು ಹೇಳ್ತಾ ಇದ್ದಾರೆ. ದೆಹಲಿಯಲ್ಲಿ ಬಿಜೆಪಿ ಬಂತು ಅಂತ ಆಪತ್ತು ಹೋಯ್ತು, ಬಿಜೆಪಿ ಬಂತು ಬಿದರಿ ಹೇಳ್ತಿರೋದು. ರಮೇಶ್ ಬಿದರಿ ಅವರು ಮುಂದುವರಿಸಿ ನೋಡಿ. ರಮೇಶ್ ಅತಿಶಿ ವಿರುದ್ಧ ಸ್ಪರ್ಧೆ ಮಾಡಿದ್ರು. ಹೌದು, ಅವ್ರೀಗ ಅನೌನ್ಸ್ ಮಾಡ್ತಾ ಇರುವಂತದ್ದು ಬಿಜೆಪಿ ಬಂತು, ಆಪತ್ತು ಹೋಯ್ತು. ನನಗೆ ಮೊದಲಿನ ಇದ್ದದ್ದೇನು ಗೊತ್ತಾ, ಇಲ್ಲಿ ನರೇಂದ್ರ ಈಗ ಓಂ ಅಹೋಮ್ ಅಂತೇಳಿ ಈ ಮೊಘಲರ ವಿರುದ್ಧ ಹೋರಾಟ ಮಾಡಿದ್ರು. ಒಂದು ರಾಜಮನೆತನ ಮೊಘಲರನ್ನ ಹಿಮ್ಮೆಟ್ಟಿಸಿದವರು ಮಾತ್ರ. ಅವರು ಸಣ್ಣ ಇದ್ದಿರ್ಬೋದು, ಆದರೆ ಅದು ಯಾವತ್ತೂ ಹಿಸ್ಟ್ರಿಯಲ್ಲಿ ಅದು ಈಗಲೂ ಇರ್ತದೆ. ಯಾಕಂದರೆ ಮೊಘಲ್ ಸಾಮ್ರಾಜ್ಯದವರೆಗೂ ಇದ್ದಿರ್ತದೆ. ಇವರು ನಮಗೆ ಸೋಲಿಸೋಕ್ಕಾಗಿಲ್ವಲ್ಲ ಅಂತೇಳಿ ನರೇಂದ್ರ ಮೋದಿ ಮೂರು ಬಾರಿ ದೇಶ ಗೆದ್ರು ಕೂಡ ದಿಲ್ಲಿ ಗೆಲ್ಲೋಕ್ಕಾಗಲಿಲ್ಲ ಅಂತ ಒಂದು ಖಂಡಿತವಾಗ್ಲೂ ಉಳಿತಿತ್ತದು. ಈ ಬಾರಿ ಆಗದೇ ಇದ್ದಿದ್ರೆ ಅದೊಂದು ದೊಡ್ಡ ಕಪ್ಪು ಚುಕ್ಕೆ ನರೇಂದ್ರ ಮೋದಿ ಅವರ ರಾಜಕೀಯ ಲೈಫ್ನಲ್ಲಿ. ಡೆಲ್ಲಿ ಗೆಲ್ಲಕ್ಕಾಗಲಿಲ್ಲ, ಆಗ ವಿರೋಧ ಪಕ್ಷಗಳಿಗೊಂದು ಅವಕಾಶ ಆಗ್ತಾ ಇತ್ತು. ಅಂದ್ರೆ ದಿಲ್ಲಿ, ಹಿಂದಿಯಲ್ಲಿ ದಿಲ್ಲಿ ಅಂದ್ರೆ ದಿಲ್ಲಿ ಹೃದಯ ಗೆದ್ದಿಲ್ಲ ರೀ, ಶರೀರ ಗೆದ್ದಿದೆ ಅಂತ ಹೇಳ್ದಂಗೆ ಅಂತೇಳಿ. ಇದು ಹಾಗಾಗಿ ನರೇಂದ್ರ ಮೋದಿ ಅದನ್ನು ಹೇಳಿದ್ರು ಹೇಳ್ಬಹುದೇನೋ. ನಾಳೆ ನಾಡಿದ ಅದರ ಬಗ್ಗೆ ವಿಶ್ಲೇಷಣೆಗಳು ಕೂಡ ಬರ್ಬೋದು ಬೇರೆ ಬೇರೆ ರೀತಿಯಲ್ಲಿ. ಅವ್ರಿಗೊಂದು ದೊಡ್ಡ ತಲೆನೋವಾಗಿತ್ತು. ಜೊತೆಗೆ ದಿಲ್ಲಿ ಪೇ ಕಬ್ಜಾ ಲೇನಾ ಹೈ ಅಂತ ಹೇಳಿ ಯಾವಾಗ್ಲೂ ರಾಜ್ಯದ ಯಾವ ಮೂಲೆಯಲ್ಲಿಯೂ ಕೂಡ ಅಧಿಕಾರ ಬಂದ್ರು ದೆಹಲಿಯಲ್ಲಿ ಬರಬೇಕು ಅನ್ನುವಂಥದ್ದು ಬಹಳ ನಿರೀಕ್ಷೆ ಕೂಡ ನೋಡಿ. ಅಲ್ಲಿ ಎಕ್ದಮ್ ಪೊಲ್ಯೂಷನ್ ಇದೆ. ಈಗ ನೀವು ಬರೋದು ಮುಖ್ಯ ಅಲ್ಲ, ನೀವು ಬಂದ ನಂತರ ಏನ್ ಮಾಡ್ತೀರಾ ಅನ್ನೋದು ಕೂಡ ಮುಖ್ಯ. ಈಗ ನರೇಂದ್ರ ಮೋದಿ ಅವರು ನಮಾಮಿ ಗಂಗೆಗೆ ಒಂದು ಕೈ ಹಾಕಿದ್ರಲ್ಲ, ಒಮ್ಮೊಮ್ಮೆ ನನಗೆ ಅನ್ಸೋದು, ಹಾಗಿದ್ರೆ ನಮಾಮಿ ಗಂಗೆ ಕ್ಲೀನ್ ಆಯ್ತಾ? ಮತ್ತೆ ಕ್ಲೀನ್ ಮಾಡೋರು ಯಾರು? ಈಗ ಕಾಂಗ್ರೆಸ್ ಅವರು ಉಳಿದವರು ಅವರನ್ನ ಟೀಕೆ ಮಾಡಿದ್ರಲ್ಲ, 6,500 ಕೋಟಿ ಹಾಕಿದ್ರಿ, ಕ್ಲೀನ್ ಆಯ್ತಾ? ನೀನು ಕ್ಲೀನ್ ಮಾಡಿದ್ರೆ ನೀನು ಏನು ಮಾಡ್ತೀಯ ಫೈನಲಿ? ಇನ್ನು ಎಷ್ಟು ವರ್ಷ ಇದೇನು ಭಾರತ ಅಂತಂದ್ರೆ 100 ವರ್ಷ ಕಮಿಟ್ಮೆಂಟು, ಲೀಸ್ ಕೊಟ್ಟಿದ್ದೀವ ನಾವು ಯಾರಿಗೆ, ಜನಗಳಿಗೆ ಅಲ್ಲ. ಇನ್ನು ನಿರಂತರವಾಗಿ ನಡಿಬೇಕಿದು. ಒಂದಲ್ಲ ಒಂದು ದಿವಸ ಯಾರೋ ಒಬ್ಬ ಕ್ಲೀನ್ ಮಾಡಲೇಬೇಕು. ಅದನ್ನು ಯಾರೋ ಒಬ್ಬ ಕೈಗೆತ್ತಿಕೊಂಡಿದ್ದಾನೆ ಅಂತ ಹೇಳುವಾಗ ನೀವು ಅದನ್ನು ಸಪೋರ್ಟ್ ಮಾಡೋದು ಬಿಟ್ಬಿಟ್ಟು, ನಾನು ಅದನ್ನೇ ಹೇಳಿದೆ. ಈಗ ನೀವು ಸ್ವಚ್ಛ ಭಾರತ ಅಭಿಯಾನ ಸರಿನೋ ತಪ್ಪೋ ನೀವು ಒಂದು ನೆನಪಿಟ್ಕೊಳ್ಳಿ. ನೀವು ಕಾರಲ್ಲಿ ಅಥವಾ ನಮ್ಮ ಪ್ರೈವೇಟ್ ಗಾಡಿಗಳಲ್ಲಿ ಹೋದಾಗ ಹೇಗೆ ಚಾಕ್ಲೇಟ್ ರ್ಯಾಪರ್ ಅನ್ನ ಹಿಂಗ್ ಮಾಡಿ ಹಿಂಗ್ ಬಿಸಾಕ್ತಾ ಇದ್ವು ಮಕ್ಕಳು, ಬಿಸಾಕ್ತಾ ಇದ್ರು, ಅಥವಾ ಒಂದು ವಾಟರ್ ಬಾಟಲ್ ಹೇಗೆ ಟಪ್ ಅಂತ ಬಿಸಾಕ್ತಾ ಇದ್ರು, ನಿಲ್ಸಿದ್ವೋ ಇಲ್ಲೋ? ಸ್ಟಾಪ್ ಮಾಡಿದ್ವೋ ಇಲ್ಲೋ? ನರೇಂದ್ರ ಮೋದಿ ಬರ್ತಾರೆ ಅಂತಲ್ಲ, ಹಿಂಗ್ ಬಿಸಾಕದಾಗ ಹಿಂದ್ಗಡೆಯಿಂದ ಯಾರೋ ಕೇಳಿಯಾನೋ ಅನ್ನುವಂಥದ್ದು ಹೆಂಗ್ ಬಂತದು? ಅದುವೇ ಬದಲಾವಣೆಗಳಾಗೋದು. ಮೋದಿ ಅವರು ಅನೌನ್ಸ್ ಮಾಡಿದ್ದಾರೆ ಎಂದ ಮಾತ್ರಕ್ಕೆ ನಾನು ಡಸ್ಟ್ಬಿನ್ ಅಲ್ಲಿ ಕಸ ಬಿಸಾಕೋದಿಲ್ಲ ಅನ್ನೋದು ಮೂರ್ಖತನ. ಅದನ್ನ ನೀವು ಪಾರ್ಟಿಗೆ ನೀವು ಸಮೀಕರಣ ಮಾಡ್ತೀರಿ ಅಂತಂದ್ರೆ, ಆ ಪಕ್ಷದವ ಹೇಳಿದವ, ಈ ಪಕ್ಷದವ ಹೇಳಿದವ, ನಮಾಮಿ ಗಂಗೆಯನ್ನ ನೀವು ಆ ಪಕ್ಷದವ ಹೇಳಿದವ ಅಂತ ಸಮೀಕರಣ ಮಾಡೋದು ಮೂರ್ಖತನ. 90ನೇ ಸೋಲು ಅಂತ ಒಂದು ಬರ್ತಾ ಇದೆ. 90 ಇದನ್ನ 90ನೇ ಸೋಲು ಅನ್ನಕ್ಕಿಂತ 90ನೇ ರಾಹುಲ್ ಗಾಂಧಿ ಅಂತ ಅಷ್ಟೇ ಹೇಳಿದ್ರೆ ಸಾಕು ಅಂತ ಅನ್ಸುತ್ತೆ. ಗೊತ್ತಿಲ್ಲ, ಒಟ್ನಲ್ಲಿ 90ನೇ ಸೋಲು ಇದು. 89 ಬಾರಿ ಲಾಂಚ್ ಮಾಡಿದ್ರು ಅವರನ್ನ ಬೇರೆ ಬೇರೆ ರೀತಿಯಲ್ಲಿ. 90ನೇ ಬಾರಿ ಈಗಲೂ ಕೂಡ ನೀವು ಸಿದ್ದರಾಮಯ್ಯನವರು ಅಥವಾ ಡಿ ಕೆ ಶಿವಕುಮಾರ್ ಅವರನ್ನ ಕೇಳಿದ್ರೆ ಇಲ್ಲ ರಾಹುಲ್ ಗಾಂಧಿನೇ ಅಂತಾರೆ. ಇದು ಹೆಂಗಾಗತ್ತೆ ಅಂದ್ರೆ, ಈ ಸ್ನೋಬಾಲ್ ಅಂತ ಒಂದು ಶಬ್ದ ಬರುತ್ತೆ ಈ ಅನಿಮಲ್ ಫಾರ್ಮ್ ಅಲ್ಲಿ, ಜಾರ್ಜ್ ಆರ್ವೆಲ್ ಒಂದು ನಾವೆಲ್ ಇದೆ. ಸೊ ಅದರಲ್ಲಿ ಕೊನೆಗೆ ಅದು ಇಂಗ್ಲಿಷ್ ಭಾಷೆಯಲ್ಲಿ ಒಂದು ಪದ ಆಗ್ಬಿಡುತ್ತೆ. ಅದೊಂದು ಹೆಸರಿದ್ದದ್ದು ಅಂದ್ರೆ ಒಂದು ಕಳ್ತನ ಮಾಡೋದಕ್ಕೋ ಅದಕ್ಕೊಂದು ಪದ ಆಗ್ಬಿಡ್ತು. ಅಂದ್ರೆ ಸುಮ್ಮನೆ ಆರೋಪ ಹೊರಿಸೋದಕ್ಕೋ, ಬೇರೆ ತಾನ್ ಮಾಡಿ ಬೇರೆ ಯಾರ ಮೇಲೆ ಆರೋಪ ಹೊರಿಸೋಕೆ ಒಂದು ಪದ ಆಗ್ಬಿಡ್ತು. ಹಂಗೆ ಸೋಲು ಅಂದ್ರೆ ರಾಹುಲ್ ಗಾಂಧಿ ರೈಟ್. ಶೋಭಾ ಕರಂದ್ಲಾಜೆ ಅವರು ನಮ್ಮ ಜೊತೆ ಲೈವ್ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಶೋಭಾ ಕರಂದ್ಲಾಜೆ ಅವರೇ. ದೆಹಲಿ ಗೆಲುವು ಸಿಂಪಲ್ ಮೆಜಾರಿಟಿ ಆಲ್ಮೋಸ್ಟ್ ಟ್ರೆಂಡಿಂಗ್ ಇದೆ. ಇನ್ನೇನು ದೆಹಲಿ ಗೆಲುವು ಬಿಜೆಪಿಗೆ 27 ವರ್ಷಗಳ ನಂತರ ಏನ್ ಹೇಳಕ್ ಬಯಸ್ತೀರಿ? ಯಾವ ಕಾರಣಕ್ಕೆ ಬಿಜೆಪಿ ಗೆಲುವು ಸಿಕ್ತು? ಇದು ಕೇವಲ ಅರವಿಂದ್ ಕೇಜ್ರಿವಾಲ್ ವಿರುದ್ಧದ ಆಕ್ರೋಶವೋ ಅಥವಾ ಬಿಜೆಪಿಗೂ ಜನ ಬೆಂಬಲಿಸಿರ್ತಕ್ಕಂಥದ್ದ? ಏನಿದು? ರಾಹುಲ್ ಗಾಂಧಿ ಅರವಿಂದ್ ಕೇಜ್ರಿವಾಲ್ ನಾಯಕತ್ವದ ಸೋಲು ನಿಮಗೆ ವರವಾಯ್ತಾ, ಹೇಗೆ? ಇಲ್ಲ, ಮುಖ್ಯವಾಗಿ ಡೆಲ್ಲಿ ಸರ್ಕಾರ ಕೇವಲ ಗ್ಯಾರಂಟಿಗಳ ಹಿಂದೆ ಹೋಯ್ತು. ಇದರಿಂದ ಯಾವುದೇ ಅಭಿವೃದ್ಧಿ ಕೆಲಸಗಳು ಅಲ್ಲಿ ಆಗ್ಲಿಲ್ಲ. ಮೂಲಭೂತ ಸೌಕರ್ಯದ ಕೊರತೆ, ಇಂಥ ಹಲವಾರು ಸಮಸ್ಯೆಗಳಿತ್ತು. ಮತ್ತೆ ಯಾವುದೇ ರೀತಿಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಅವರು ಉಪಯೋಗ ಮಾಡ್ಕೊಳ್ಳಿಲ್ಲ. ಮುಖ್ಯವಾಗಿ ಆಯುಷ್ಮಾನ್ ಭಾರತ್ ಯಾರಿಗೆ ಉಪಯೋಗ ಆಗುತ್ತೆ? ಬಡ ಜನಕ್ಕೆ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಅದು ಅನುಕೂಲ ಆಗುತ್ತೆ.
ಅದನ್ನು ಕೂಡ ರಾಜಕೀಯ ದೃಷ್ಟಿಯಿಂದ ನೋಡಿದ್ರು. ಇಂಥ ಹಲವಾರು ಯೋಜನೆಗಳು, ಕಿಸಾನ್ ಸಮ್ಮಾನ್ ಇರ್ಬೋದು, ಆಯುಷ್ಮಾನ್ ಇರ್ಬೋದು, ಹಲವಾರು ಜನಪರ ಯೋಜನೆಗಳನ್ನ ಜನಕ್ಕೆ ಯಾವುದನ್ನು ತಲುಪಿಸಬೇಕಾಗಿತ್ತು ಅದನ್ನು ರಾಜಕೀಯ ಮಾಡಿಕೊಂಡ್ರು. ವೆಸ್ಟ್ ಬೆಂಗಾಲ್ ಮತ್ತು ಡೆಲ್ಲಿ ಸರ್ಕಾರ, ಈ ಎರಡೂ ಸರ್ಕಾರಗಳು ಇವತ್ತು ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳನ್ನ ಜಾರಿಗೆಗೊಳಿಸ್ತಾ ಇಲ್ಲ, ಅದರಲ್ಲೂ ರಾಜಕಾರಣ ಹುಡುಕ್ತಾ ಇದ್ದಾರೆ. ಇದೆಲ್ಲವೂ ಜನಕ್ಕೆ ಅರ್ಥ ಆಗಿದೆ. ಯಾಕಂದ್ರೆ ಡೆಲ್ಲಿಯ ಜನ ವಿದ್ಯಾವಂತರು, ಬುದ್ಧಿವಂತರು, ಬಡವರು ಇದ್ದಾರೆ. ಆದ್ರೆ ಏನು ಬಡವರಿಗೂ ಗ್ಯಾರಂಟಿಗಳನ್ನ ಕೊಟ್ಟರು, ಅದು ಪೂರ್ಣ ತಲುಪಲಿಲ್ಲ, ಯೋಜನೆಗಳು ತಲುಪಲಿಲ್ಲ, ಅಭಿವೃದ್ಧಿ ಕೆಲಸನೂ ಆಗಿರ್ಲಿಲ್ಲ, ಮೂಲಭೂತ ಸೌಕರ್ಯನೂ ಕೊಡಕ್ಕಾಗಿಲ್ಲ. ಇನ್ನೊಂದು ಸುಳ್ಳು ಹೇಳಿದ್ರು. ಎರಡನೇದು, ಮುಖ್ಯಮಂತ್ರಿಗಳು ನಾನು ಸಿಂಪಲ್ ಆಗಿ ಇರ್ತೀನಿ ಅಂತ ಹೋರಾಟ ಮಾಡಿ ಮುಖ್ಯಮಂತ್ರಿ ಆಗಿ ಮಹಲಗಳನ್ನು ಕಟ್ಕೊಂಡು ಅವರು ಐಷಾರಾಮಿ ಜೀವನ ಮಾಡಿದ್ರೆ ಹೊರತು ಜನಕ್ಕೆ ಸಹಾಯ ಮಾಡ್ಬೇಕನ್ನುವಂತ ಯೋಚನೆ ಮಾಡಲಿಲ್ಲ. ಇದನ್ನು ಜನ ಅರ್ಥಕೊಂಡು ಬಹಳ ದಶಕಗಳ ನಂತರ ನಮ್ಗೆ ಮತ್ತೆ ಸರ್ಕಾರ ಕೊಟ್ಟಿದ್ದಾರೆ. ಓಕೆ, ಶೋಭಾ ಅವರೇ, ಈಗ ಕೇಂದ್ರ ಸಚಿವರು ಹೌದು ತಾವು, ಜೊತೆಗೆ ಬಿಜೆಪಿಯಲ್ಲಿ ವರಿಷ್ಠರು. ಈಗ ನಿಮಗೆ ನೇರವಾದ ಒಂದು ಪ್ರಶ್ನೆ ಏನಂತಂದ್ರೆ, ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದ್ದೇನಂತಂದ್ರೆ ಎನ್ಸೈಕ್ಲೋಪೀಡಿಯಾ ಆಫ್ ಲೈಸ್ ಅಂತ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಟೀಕೆ ಮಾಡಿದ್ರು. ಜೊತೆಗೆ ವಿಕಸಿತ ದೆಹಲಿ ಅನ್ನುವಂತ ಶೀರ್ಷಿಕೆಯಲ್ಲಿ ಚುನಾವಣೆಗೆ ಹೋದ್ರಿ. ನೀವು ಕೂಡ ಎಷ್ಟೋ ಸಾರಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಅನೌನ್ಸ್ ಮಾಡಿದ ಗ್ಯಾರಂಟಿಗಳ ವಿರುದ್ಧ ಮಾತಾಡಿದ್ದೀರಿ. ಗ್ಯಾರಂಟಿ ದಿವಾಳಿಗೆ ಕಾರಣ ಆಗ್ತಾ ಇದೆ ಅಂತ. ಇದೇ ಗ್ಯಾರಂಟಿಯನ್ನ ಅನೌನ್ಸ್ ಮಾಡಿದವರು ನೀವು ದೆಹಲಿಯಲ್ಲಿ 2,500 ರೂಪಾಯಿ ಕೊಡ್ತೀವಿ ಅಂತ. ಇದನ್ನ ನೀವು ಒಪ್ತೀರಾ? ಈಗ 2,500 ರೂಪಾಯಿ ಕೊಡ್ತೀರಾ ಹಾಗಿದ್ರೆ ಜನರಿಗೆ? ಇಲ್ಲ, ಪ್ರಶ್ನೆ ಇರುವಂತದ್ದು ಇವತ್ತು ಕೇಂದ್ರದ ಜೊತೆ ಹೊಂದ್ಕೊಂಡು ಹೋಗುವಂತ ಸರ್ಕಾರಗಳು ಬೇಕು ಅಂತ ಜನಕ್ಕೆ ಅನಿಸಿದೆ. ಯಾವ ಯೋಜನೆಗಳನ್ನ ಕೇಂದ್ರ ಸರ್ಕಾರ ಕೊಡುತ್ತೆ ಆ ಯೋಜನೆಗಳನ್ನ ಜನರ ತನಕ ತಲುಪಿಸುವಂತ ಒಂದು ಸರ್ಕಾರಗಳನ್ನ ಜನ ನಿರೀಕ್ಷೆ ಮಾಡ್ತಾರೆ. ಪ್ರತಿದಿನ ಜಗಳಾಡ್ಕೊಂಡು ಹೋಗು, ಪ್ರತಿದಿನ ಯುದ್ಧ ಮಾಡು ಪರಸ್ಪರ. ಯಾಕೆಂದ್ರೆ ಇದೊಂದು ಫೆಡರಲ್ ಸಿಸ್ಟಮ್, ನಾವು ಫೆಡರಲ್ ಸಿಸ್ಟಮ್ ಅಲ್ಲಿ ಇದ್ದೀವಿ. ಕೇಂದ್ರ ಸರ್ಕಾರ ರಾಜ್ಯಗಳನ್ನ ಗೌರವಿಸಬೇಕು, ರಾಜ್ಯ ಸರ್ಕಾರ ಕೇಂದ್ರವನ್ನ ಗೌರವಿಸಬೇಕು ಅಂತ ಪರಿಸ್ಥಿತಿನೇ ಡೆಲ್ಲಿಯಲ್ಲಿ ಇರ್ಲಿಲ್ಲ. ಈ ಕಾರಣಕ್ಕಾಗಿ ಸಹಜವಾಗಿ ಜನಕ್ಕೆ ಅನ್ನಿಸ್ತು, ಇದು ಯಾಕೋ ಗಾಡಿ ಹಿಂದೆ ಮುಂದೆ ಹೋಗ್ತಾ ಇದೆ, ಒಂದ್ ಚಕ್ರ ಒಂದ್ ಕಡೆ ಹೋಗ್ತಿದೆ, ಇನ್ನೊಂದ್ ಚಕ್ರ ಇನ್ನೊಂದ್ ಕಡೆ ಹೋಗ್ತಾ ಇದೆ ಅಂತ ಅನಿಸಿತ್ತು. ಸೊ ಆ ಗಾಡಿನ ಗ್ಯಾರಂಟಿ ಮೂಲಕ ದಾರಿಗೆ ತಂದ್ರಿ ನೀವೀಗ? ಖಂಡಿತವಾಗಿ ತರಲೇಬೇಕು. ಯಾಕಂದ್ರೆ ಮೋದಿ ಅವರು ಕೊಟ್ಟ ಒಂದೊಂದು ಯೋಜನೆಯನ್ನು ಕೂಡ ನಾವು ಜಾರಿಗೆ ತರಬೇಕು. ಸರ್ಕಾರ ಮಾಡಿದ್ರು ಅಂತ ಒಂದು ಪ್ರಯತ್ನವನ್ನ ಒಟ್ಟಾಗಿ ಬೂತ್ ಮಟ್ಟದಲ್ಲಿ ನಾವು ಮಾಡಿದ್ವಿ. ಯಾವುದೋ ದೊಡ್ಡ ಪ್ರಚಾರಕ್ಕಿಂತ ಹೆಚ್ಚು ಬೂತ್ ಮಟ್ಟಕ್ಕೆ ಹೋಗೋದು ಶುರು ಮಾಡಿದ್ವಿ. ಅಲ್ಲಿಗೆ ನೀವು ಗ್ಯಾರಂಟಿಗಳನ್ನ ಒಪ್ಕೊಂಡ್ರ ಶೋಭಾ ಕರಂದ್ಲಾಜೆ ಅವರೇ? ಗ್ಯಾರಂಟಿ ವರ್ಕೌಟ್ ಇಲ್ಲ, ಇಲ್ಲಿ ಗ್ಯಾರಂಟಿ ಅನ್ನೋದಕ್ಕೆ ನಾನು ಹೇಳಿಲ್ಲ. ಗ್ಯಾರಂಟಿ ಕಾರಣಕ್ಕಾಗಿ ಸರ್ಕಾರ ಬರುತ್ತೆ ಅನ್ನುವಂಥದ್ದಲ್ಲ. ಬಂದಿದೆ, ಕರ್ನಾಟಕದಂತ ರಾಜ್ಯದಲ್ಲಿ ಬಂದಿದೆ. ಕರ್ನಾಟಕದಂತ ಬುದ್ಧಿವಂತ ಜನ ಕೂಡ ಗ್ಯಾರಂಟಿ ಹಿಂದೆ ಹೋಗಿ ನಾವು ಇವತ್ತು ಹಾಳಾಗಿದ್ದೀವಿ ಅಂತ ಅನಿಸಿದೆ. ಪ್ರತಿನಿತ್ಯ ಇಲ್ಲೇನ್ ನಡೀತಿದೆ ನೀವೇ ನಿಮ್ಮ ಮಾಧ್ಯಮದಲ್ಲೇ ತಿಳಿಸ್ತಾ ಇದ್ದೀರಿ. ಡೆಲ್ಲಿ ಒಂದು ಕೇಂದ್ರ ಸ್ಥಳ, ಲಕ್ಷಾಂತರ ಜನ ವಿದೇಶಿಯರು ಬರ್ತಾರೆ, ಬೇರೆ ಬೇರೆ ಲೀಡರ್ಸ್ ಬರ್ತಾರೆ. ಅಲ್ಲಿ ಪ್ರತಿನಿತ್ಯ ಜಗಳ ಆಡ್ಕೊಂಡು ಅಭಿವೃದ್ಧಿ ಕೆಲಸ ಮಾಡದೇನೆ ಇರುವುದಕ್ಕೆ ಇದು ಕೊಟ್ಟ ಶಿಕ್ಷೆ ಅಷ್ಟೇ. ಓಕೆ, ದೆಹಲಿ ಜನ ಏನ್ ನಿರೀಕ್ಷೆ ಮಾಡಬಹುದು ನಿಮ್ಮಿಂದ ಈಗ? ಹಲೋ, ದೆಹಲಿ ಜನ